ರೇಪ್ ಆರೋಪದಲ್ಲಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ ಈಗಾಗಲೇ. ಪ್ರಜ್ವಲ್ಗೆ ಪೊಲೀಸ್ ಕಸ್ಟಡಿನ ನ್ಯಾಯಾಂಗ ಬಂಧನನ ಅಂತಕ್ಕಂಥ ಒಂದು ಪ್ರಶ್ನೆ ಇವತ್ತು ಮಧ್ಯಾಹ್ನದ ನಂತರ ಕೋರ್ಟ್ ಮುಂದೆ ಹಾಜರುಪಡಿಸಲಿದ್ದಾರೆ ಎಸ್ಐಟಿ. ಪ್ರಜ್ವಲ್ ರೇವಣ್ಣ ಅವರನ್ನ ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ನ್ಯಾಯಾಂಗ ಬಂಧನಕ್ಕೆ ವಿಧಿಸ್ತಾರಾ ಅಥವಾ ಪೊಲೀಸ್ ಕಸ್ಟಡಿನ ಅಂತಂದ್ರೆ ನನ್ನ ಪ್ರಕಾರ ಬಹುತೇಕ ಪೊಲೀಸ್ ಕಸ್ಟಡಿಗೆ ಕೇಳ್ತಾರೆ. ಯಾಕೆ ಅಂದರೆ ಇನ್ನೂ ಮೂರು ಕೇಸ್ ದಾಖಲಾಗಿದೆ. ಇವತ್ತಷ್ಟೇ ಅವ್ರು ಸಿಕ್ಕಿರ್ತಕ್ಕಂಥದ್ದು. ತುಂಬ ಕೆಲಸಗಳಿದೆ, 3 ದೂರುಗಳಿದೆ. 3 ದೂರುಗಳಲ್ಲೂ ಕೂಡ ಸ್ಥಳ ಮಹಾಜರು ಮಾಡಬೇಕಾಗತ್ತೆ. ಒಂದು ಬೆಂಗಳೂರಿನ ಬಸವನಗುಡಿಯಲ್ಲಿ ಇರ್ತಕ್ಕಂಥ ಅವ್ರ ಮನೆ, ಹಾಸನದಲ್ಲಿರ್ತಕ್ಕಂಥ MP ನಿವಾಸ, ಹೊಳೆನರಸೀಪುರದಲ್ಲಿರೋ ರೇವಣ್ಣ ಅವ್ರ ಮನೆ, ಪಡವಲಹಿಪ್ಪೆ ಫಾರ್ಮ್ ಹೌಸು, ಎಲ್ಲ ಕಡೆ ಕರ್ಕೊಂಡು ಹೋಗಬೇಕು ಪ್ರತಿಯೊಂದು ಕೇಸ್ನಲ್ಲಿ. ಯಾಕೆಂದರೆ ಸಂತ್ರಸ್ತೆಯರು ಎಲ್ಲಿ ತಮಗೆ ಅತ್ಯಾಚಾರ ಆಗಿದೆ ಅಂತ ಸ್ಥಳ ಹೇಳಿರ್ತಾರೋ ಆ ಜಾಗಕ್ಕೆಲ್ಲ ಇವ್ರನ್ನ ಕರ್ಕೊಂಡು ಹೋಗಬೇಕಾಗತ್ತೆ, ಅಲ್ಲಿ ಪಂಚನಾಮೆ ಮಾಡಬೇಕಾಗತ್ತೆ. ಹಾಗಾಗಿ ನನ್ನ ಪ್ರಕಾರ ಬಹುತೇಕ ಪೊಲೀಸ್ ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆಯೇ ಜಾಸ್ತಿ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ನ್ಯಾಯಾಂಗ ಬಂಧನಕ್ಕೆ ಏಕಾಏಕಿ ಕೊಡೋದು ಡೌಟ್ ಅಂತ ನಾನು ಅನ್ಕೋತೀನಿ, ತಾವೇನು ಹೇಳ್ತೀರಾ? ಅರವಿಂದ್, ಖಂಡಿತ. ಯಾಕೆಂದ್ರೆ ಇದೊಂದು ಗಂಭೀರವಾದಂಥ ಪ್ರಕರಣ. ಅದು ಕೇವಲ ಒಂದೇ ಒಂದು ಪ್ರಕರಣ ದಾಖಲಾಗಿಲ್ಲ, ಅವರ ವಿರುದ್ಧ ದಾಖಲಾಗಿರುವಂಥದ್ದು 3 ಪ್ರಕರಣಗಳು. ಅದು 3 ಪ್ರಕರಣಗಳು ಕೂಡ ಅತ್ಯಾಚಾರದ ಪ್ರಕರಣಗಳೇ ಆಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ನ್ಯಾಯಾಲಯದ ಮುಂದೆ ಒಂದು ಮನವಿಯನ್ನ ಮಾಡ್ಕೊಳ್ಬೇಕು. ಆ ಮನವಿಯನ್ನ ಪ್ರಜ್ವಲ್ ಪರ ವಕೀಲರು ಮಾಡ್ಕೊಳ್ತಾರೆ. ಯಾಕೆಂದ್ರೆ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ರೆ ಅವರನ್ನ ರೆಗ್ಯುಲರ್ ಬೇಲ್ ಮೇಲೆ ಬಿಡಿಸ್ಕೊಂಡು ಬರ್ಲಿಕ್ಕೆ ಒಂದಷ್ಟು ಅವಕಾಶಗಳು ಸಿಗ್ತವೆ. ಆ ಹಿನ್ನೆಲೆಯಲ್ಲಿ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ SIT ಅಧಿಕಾರಿಗಳು ಅವರನ್ನ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತ ಹೇಳ್ತಾರೆ. ಜೊತೆಗೆ ಪ್ರಜ್ವಲ್ ಪರ ವಕೀಲರು ನಮ್ಮನೆಗೆ ನ್ಯಾಯಾಂಗ ಬಂಧನಕ್ಕೆ ಅವ್ರನ್ನ ಕಳಿಸ್ಕೊಡಿ ಅಂತ ಹೇಳಿ ಹೇಳುವಂತ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿರುವಂತದ್ದು. ಯಾಕಂದ್ರೆ ಈಗ ಪ್ರಜ್ವಲ್ ರೇವಣ್ಣ ಬಂಧನ ಆಗಿರುವಂತದ್ದು ಹೊಳೆನರಸೀಪುರದ ಅತ್ಯಾಚಾರದ ಪ್ರಕರಣದಲ್ಲಿ. ಹೊಳೆನರಸೀಪುರದ ಅತ್ಯಾಚಾರದ ಪ್ರಕರಣದಲ್ಲಿ ಕನಿಷ್ಠ 14 ದಿನಗಳ ಕಾಲ, ಅಂದ್ರೆ ಅವ್ರಿಗೆ ಗರಿಷ್ಠ 14 ದಿನಗಳ ಕಾಲ ಅವರನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ SIT ಅಧಿಕಾರಿಗಳಿಗೆ ಅವಕಾಶ ಇದೆ. ಅದಾದ ಬಳಿಕ ಮತ್ತೊಂದು ಪ್ರಕರಣ, ಅಂದ್ರೆ ಒಂದು ಚುನಾಯಿತ ಸದಸ್ಯ ಏನು ಕೊಟ್ಟಂತ ಅತ್ಯಾಚಾರ ಪ್ರಕರಣ ಏನಿತ್ತು ಅದರಲ್ಲಿ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಬಹುದು. ಅದಾದ ನಂತರ ಇನ್ನೊಬ್ರು ಸಂತ್ರಸ್ತೆ ಏನಿದ್ರು, ಅಂದ್ರೆ ಮನೆ ಕೆಲಸದ ಸಂತ್ರಸ್ತೆ ಏನಿದ್ರು, ಅವರು ಆ ಪ್ರಕರಣದಲ್ಲಿ ಮತ್ತೆ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಅವಕಾಶಗಳಿದ್ದಾವೆ. ಸರಿಸುಮಾರು ಇವರನ್ನ 40 ರಿಂದ 45 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ SIT ಅಧಿಕಾರಿಗಳಿಗೆ ಅವಕಾಶಗಳಿದ್ದಾವೆ. ಆದ್ರೆ ಕೋರ್ಟ್ ಅದನ್ನ ಎಷ್ಟು ಮಾನ್ಯ ಮಾಡುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಪರಿಗಣಿಸಬೇಕಾಗುತ್ತೆ. ಯಾಕಂದ್ರೆ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳಿದಾಗ ಅವರನ್ನ 10 ದಿನಗಳ ಕಾಲ ಕೊಡುವಂಥದ್ದು ಅಥವಾ 7 ದಿನ ಕಾಲ ಕೊಡುವಂಥದ್ದು ಅಥವಾ 5 ಈ ರೀತಿಯಲ್ಲಿ ಒಂದಷ್ಟು ಕಡಿಮೆ ಮಾಡ್ಕೊಂಡು ಬರ್ತಾರೆ. ಜೊತೆಗೆ SIT ಅಧಿಕಾರಿಗಳು ನ್ಯಾಯಾಲಯದ ಮುಂದೆ ಒಂದಷ್ಟು ಮಾಹಿತಿಯನ್ನು ಒದಗಿಸುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಅಂದ್ರೆ ಅವರನ್ನ ಸಾಕಷ್ಟು ಪ್ರದೇಶಗಳಲ್ಲಿ ಸ್ಥಳ ಮಾಜರನ್ನ ಮಾಡಬೇಕು. ಅವರು ಹೇಳ್ತಾ ಇರುವಂತದ್ದು, ಸಂತ್ರಸ್ತರೇ ಹೇಳ್ತಾ ಇರುವಂತದ್ದು, ನಿರಂತರವಾಗಿ 2 ವರ್ಷಗಳ ಕಾಲ ಅತ್ಯಾಚಾರವನ್ನ ಮಾಡಿದ್ದಾರೆ ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಮಾಜರ್ ಪ್ರಕ್ರಿಯೆಗಳು ತುಂಬಾ ಜಾಸ್ತಿ ಇದಾವೆ ಅಂತ ಹೇಳಿ ಒಂದು ಕೋರ್ಟ್ಗೆ ಮನವರಿಕೆ ಮಾಡಿಕೊಂಡ ಪ್ರಯತ್ನಗಳಾಗ್ತವೆ. ಆ ಹಿನ್ನೆಲೆಯಲ್ಲಿ ಕನಿಷ್ಠ 20 ರಿಂದ 25 ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ಪೊಲೀಸ್ ಕಸ್ಟಡಿಯಲ್ಲೇ ಇರಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗುವಂತ ಸಾಧ್ಯತೆಗಳೇ ಹೆಚ್ಚಾಗಿರುವಂತದ್ದು. ಓಕೆ, ಮುರಳೀಧರ್ ಮತ್ತು ನರಸಿಂಹಮೂರ್ತಿ ಇಬ್ಬರಿಗೂ ಕೂಡ ಧನ್ಯವಾದ. ಇಲ್ಲಿ ತನಕ ಕೊಟ್ಟಿರ್ತಕ್ಕಂಥ ಮಾಹಿತಿ, ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಕನಿಷ್ಠ 20-25 ದಿನ ಪೊಲೀಸ್ ಕಸ್ಟಡಿಗೆ ಪಡೆಯುವಂತಹ ಪ್ಲಾನ್ನಲ್ಲಿದ್ದಾರೆ SIT ಅವರು. ಬಟ್ ಅದು ನ್ಯಾಯಾಲಯ ಯಾವ ರೀತಿ ಪರಿಗಣಿಸುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಒಂದೊಂದು ಕೇಸ್ನಲ್ಲೂ ಇಂಡಿವಿಜುವಲ್ ಆಗಿ ಜಡ್ಜ್ ಮುಂದೆ ಹಾಜರುಪಡಿಸ್ತಾರಾ ಅಂತ.